ಹಿರಿಯ ನಟ ಅನಂತನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯ ಗರಿ. ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದ್ದು ಬಹಳ ಖುಷಿಯಾಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಹಿರಿಯ ನಟ ಅನಂತನಾಗ್ ಮಾತನಾಡಿದ್ದಾರೆ. ಸುದೀಪ್, ರಿಷಬ್ ಶೆಟ್ಟಿ ಸೇರಿ ಹಲವರು ವಿಶ್ ಮಾಡಿದ್ರು. ಪ್ರಶಸ್ತಿ ಸಿಕ್ಕಿಲ್ಲ ಅಂತ 3 ವರ್ಷದ ಹಿಂದೆ ಅಭಿಯಾನ ಕೂಡ ನಡೆದು ಹೋಗಿತ್ತು. ಕೊನೆಗೂ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ತುಂಬಾ ಖುಷಿಯಾಗ್ತಿದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಹಿರಿಯ ನಟ ಅನಂತನಾಗ್ ಮಾತನಾಡಿದ್ದಾರೆ. ನಮ್ಮ ಜೊತೆ ಹಿರಿಯ ನಟ ಅನಂತನಾಗ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಒಂದು ಅತ್ಯುತ್ತಮ ಪ್ರಶಸ್ತಿ ನಿಮಗೆ ಸಿಕ್ಕಿದೆ, ಪದ್ಮಭೂಷಣ. ಏನು ಹೇಳ್ತಾರೆ ಸರ್, ಒಂದು ವಿಷಯನ ಹೇಗೆ ವ್ಯಕ್ತಪಡಿಸ್ತಾರ ಅಂತ? ಸಂತೋಷವಾಗಿದೆ. 3 ವರ್ಷದಿಂದ ಇದರ ನಮ್ಮ ಕನ್ನಡಿಗರು ನನಗೆ ಪದ್ಮ ಪ್ರಶಸ್ತಿ ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದರು. ಅದು 3 ವರ್ಷದ ಹಿಂದೆ ನಮ್ಮ ಪ್ರಧಾನಿಯವರು ಪ್ರಶಸ್ತಿ ಪ್ರದಾನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡೋದರಲ್ಲಿ ಜನರ ಪಾಲ್ಗೊಳ್ಳುವಿಕೆ ಬೇಕು ಅಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡಿಗರು ಸಾಮಾನ್ಯವಾಗಿ ಯಾರನ್ನು ಏನೂ ಕೇಳೋದಿಲ್ಲ, ಭಾಳ ಸ್ವಾಭಿಮಾನಿಗಳು. ಅದು ಬಂದಾಗ ಅದಕ್ಕೆ ಉತ್ತರವಾಗಿ ನನ್ನ ಹೆಸರು ಸೂಚನೆ ಮಾಡ್ತಾ ಬಂದಿದ್ದರು 3 ವರ್ಷದಿಂದ. ಅದು ಇವತ್ತು ಫಲಪ್ರದವಾಗಿದೆ. ಕರ್ನಾಟಕದಲ್ಲಿ ಸರ್ ಈಗ ನಿಮಗೆ 2ನೇ ವ್ಯಕ್ತಿಗೆ ಸರ್, ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಹಿಂದೆ ಸಿಕ್ಕಿತ್ತು ಒಂದು ಅವಾರ್ಡು, ಈಗ ನೆಕ್ಸ್ಟ್ ನಿಮಗೆ ಸರ್ ಅಂತ. ಹೌದು, ನಿಜ. ನನಗೆ ಅನೇಕ ಸ್ನೇಹಿತರು ಅದನ್ನು ಹೇಳಿದರು. ಸಂತೋಷ. ಆದರೆ ಅದಕ್ಕೋಸ್ಕರವೇ ಇದು ನಾನು ನಮ್ಮ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತು ತಾಯಿ ಭುವನೇಶ್ವರಿಗೆ ಅರ್ಪಿಸುವುದಕ್ಕೆ ಇಚ್ಛೆಪಡ್ತೇನೆ. ಸಾಕಷ್ಟು ಅಭಿಮಾನಿಗಳು ತುಂಬ ನಿಮಗೆ ಅಂದರೆ ತುಂಬ ಖುಷಿಯಾಗಿದೆ, ಅಭಿಮಾನಿಗಳು ವಿಶ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಹೌದು, ಅನೇಕ ಸ್ನೇಹಿತರು ಚಿತ್ರರಂಗದವರು. ನಟರ ಪೈಕಿ ರಿಷಬ್ ಶೆಟ್ಟಿ ಫೋನ್ ಮಾಡಿ ಹೇಳಿದ್ದಾರೆ, ಸುದೀಪ್ ಫೋನ್ ಮಾಡಿ ಹೇಳಿದ್ದಾರೆ. ಸರ್, ಈಗ ಡೆಲ್ಲಿಯಿಂದ ಕಾಲ್ ಮಾಡಿದ್ರೆ ಸರ್, ಇಲ್ಲ ಸ್ಟೇಟಿಂದ ಕಾಲ್ ಮಾಡಿ ತಿಳಿಸ್ತಾರೆ ಈ ಥರ ಅವಾರ್ಡ್ ಸಿಕ್ಕಿದಂತೆ ಸರ್? ಇದು ಈಗ ನಮ್ಮ ಇದು ಅದು ಡೆಲ್ಲಿಯಿಂದ ಅವರು ರಿಲೀಸ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ ಪ್ರೆಸ್ಸಿಗೆ. ಹಾಗಾಗಿ ನಮಗೆ ಗೊತ್ತಾಗಿದ್ದು ಅದೇ ನಿನ್ನೆ ರಾತ್ರಿ ಇದು ಈ ಪ್ರಶಸ್ತಿಗಳು ಅದನ್ನು ಡಿಕ್ಲೇರ್ ಮಾಡಿದಾಗ ಆವಾಗ ನಮ್ಮ ವಿಜಯವಾಣಿ, ಉದಯವಾಣಿ ಪತ್ರಿಕೆಯವರು ಫೋನ್ ಮಾಡಿ ನಿಮಗೆ ಪದ್ಮಭೂಷಣ ಬಂದಿದೆ ಅಂತ ಹೇಳಿದ್ದೆ ನನಗೆ ಈ ಪತ್ರಿಕೆಗಳು. ಮನೆಯಲ್ಲಿ ಬರದೇ ಇದ್ದಾಗ ಅದರ ಬಗ್ಗೆ ಮತ್ತೆ ಒಂದು ರೀತಿಯ ಆಕ್ರೋಶ ಹೇಳ್ತಿದ್ರು. ಇತ್ತೀಚೆಗೆ ಮೊನ್ನೆ ತಾನೇ ನಮ್ಮ ಒಂದು ವಾರಕ್ಕಿಂತ ಕಡಿಮೆ ನಮ್ಮ ರವೀಂದ್ರ ರೇಷ್ಮೆ ಅವರು ಕೂಡ ಅದ್ರ ಬಗ್ಗೆ ಹೇಳಿದರು. ಯಾತಕ್ಕೆ ಅವರಿಗೆ ಇದನ್ನು ಕೊಡಲಾಗ್ತಿಲ್ಲ ಅನ್ನೋ ರೀತಿ ಒಂಥರ ಜೋರು ಮಾಡದೆ ಅವರು ಒಂದು ಬರಹ ಬರೆದಿದ್ದರು. ಮತ್ತು ಸೊ ಅವರು ನಿನ್ನೆ ಫೋನ್ ಮಾಡಿದರು, ಅವರಿಗೂ ಹೇಳಿ ಬಂದಿದ್ದರು, ಅವರಿಗೂ ಧನ್ಯವಾದಗಳನ್ನು ನಾನು ಕೊಟ್ಟಿದ್ದೇನೆ. ಸರ್, ಎಸ್ ಸರ್, ಇದಿಷ್ಟು ಹಿರಿಯ ನಟ ಅನಂತನಾಗ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿರಿಯ ನಟ ಅನಂತನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯ ಗರಿ. ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದ್ದು ಬಹಳ ಖುಷಿಯಾಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಹಿರಿಯ ನಟ ಅನಂತನಾಗ್ ಮಾತನಾಡಿದ್ದಾರೆ. ಸುದೀಪ್, ರಿಷಬ್ ಶೆಟ್ಟಿ ಸೇರಿ ಹಲವರು ವಿಶ್ ಮಾಡಿದ್ರು. ಪ್ರಶಸ್ತಿ ಸಿಕ್ಕಿಲ್ಲ ಅಂತ 3 ವರ್ಷದ ಹಿಂದೆ ಅಭಿಯಾನ ಕೂಡ ನಡೆದು ಹೋಗಿತ್ತು. ಕೊನೆಗೂ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ತುಂಬಾ ಖುಷಿಯಾಗ್ತಿದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಹಿರಿಯ ನಟ ಅನಂತನಾಗ್ ಮಾತನಾಡಿದ್ದಾರೆ. ನಮ್ಮ ಜೊತೆ ಹಿರಿಯ ನಟ ಅನಂತನಾಗ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಒಂದು ಅತ್ಯುತ್ತಮ ಪ್ರಶಸ್ತಿ ನಿಮಗೆ ಸಿಕ್ಕಿದೆ, ಪದ್ಮಭೂಷಣ. ಏನು ಹೇಳ್ತಾರೆ ಸರ್, ಒಂದು ವಿಷಯನ ಹೇಗೆ ವ್ಯಕ್ತಪಡಿಸ್ತಾರ ಅಂತ? ಸಂತೋಷವಾಗಿದೆ. 3 ವರ್ಷದಿಂದ ಇದರ ನಮ್ಮ ಕನ್ನಡಿಗರು ನನಗೆ ಪದ್ಮ ಪ್ರಶಸ್ತಿ ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದರು. ಅದು 3 ವರ್ಷದ ಹಿಂದೆ ನಮ್ಮ ಪ್ರಧಾನಿಯವರು ಪ್ರಶಸ್ತಿ ಪ್ರದಾನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡೋದರಲ್ಲಿ ಜನರ ಪಾಲ್ಗೊಳ್ಳುವಿಕೆ ಬೇಕು ಅಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡಿಗರು ಸಾಮಾನ್ಯವಾಗಿ ಯಾರನ್ನು ಏನೂ ಕೇಳೋದಿಲ್ಲ, ಭಾಳ ಸ್ವಾಭಿಮಾನಿಗಳು. ಅದು ಬಂದಾಗ ಅದಕ್ಕೆ ಉತ್ತರವಾಗಿ ನನ್ನ ಹೆಸರು ಸೂಚನೆ ಮಾಡ್ತಾ ಬಂದಿದ್ದರು 3 ವರ್ಷದಿಂದ. ಅದು ಇವತ್ತು ಫಲಪ್ರದವಾಗಿದೆ. ಕರ್ನಾಟಕದಲ್ಲಿ ಸರ್ ಈಗ ನಿಮಗೆ 2ನೇ ವ್ಯಕ್ತಿಗೆ ಸರ್, ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಹಿಂದೆ ಸಿಕ್ಕಿತ್ತು ಒಂದು ಅವಾರ್ಡು, ಈಗ ನೆಕ್ಸ್ಟ್ ನಿಮಗೆ ಸರ್ ಅಂತ. ಹೌದು, ನಿಜ. ನನಗೆ ಅನೇಕ ಸ್ನೇಹಿತರು ಅದನ್ನು ಹೇಳಿದರು. ಸಂತೋಷ. ಆದರೆ ಅದಕ್ಕೋಸ್ಕರವೇ ಇದು ನಾನು ನಮ್ಮ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತು ತಾಯಿ ಭುವನೇಶ್ವರಿಗೆ ಅರ್ಪಿಸುವುದಕ್ಕೆ ಇಚ್ಛೆಪಡ್ತೇನೆ. ಸಾಕಷ್ಟು ಅಭಿಮಾನಿಗಳು ತುಂಬ ನಿಮಗೆ ಅಂದರೆ ತುಂಬ ಖುಷಿಯಾಗಿದೆ, ಅಭಿಮಾನಿಗಳು ವಿಶ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಹೌದು, ಅನೇಕ ಸ್ನೇಹಿತರು ಚಿತ್ರರಂಗದವರು.
ನಟರ ಪೈಕಿ ರಿಷಬ್ ಶೆಟ್ಟಿ ಫೋನ್ ಮಾಡಿ ಹೇಳಿದ್ದಾರೆ, ಸುದೀಪ್ ಫೋನ್ ಮಾಡಿ ಹೇಳಿದ್ದಾರೆ ಸರ್. ಸರ್ ಈಗ ಡೆಲ್ಲಿಯಿಂದ ಕಾಲ್ ಮಾಡಿದ್ರೆ ಸರ್ ಇಲ್ಲ ಸ್ಟೇಟಿಂದ ಕಾಲ್ ಮಾಡಿ ತಿಳಿಸ್ತಾರೆ ಈ ಥರ ಅವಾರ್ಡ್ ಸಿಕ್ಕಿದಂತೆ ಸರ್? ಇದು ಈಗ ನಮ್ಮ ಇದು ಅದು ಡೆಲ್ಲಿಯಿಂದ ಅದು ಅವರು ರಿಲೀಸ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ ಪ್ರೆಸ್ಸಿಗೆ. ಹಾಗಾಗಿ ನಮಗೆ ಗೊತ್ತಾಗಿದ್ದು ಅದೇ ನಿನ್ನೆ ರಾತ್ರಿ ಇದು ಈ ಪ್ರಶಸ್ತಿಗಳು ಅದನ್ನು ಡಿಕ್ಲೇರ್ ಮಾಡಿದಾಗ ಆವಾಗ ನಮ್ಮ ವಿಜಯವಾಣಿ ಉದಯವಾಣಿ ಪತ್ರಿಕೆಯವರು ಫೋನ್ ಮಾಡಿ ನಿಮಗೆ ಪದ್ಮಭೂಷಣ ಬಂದಿದೆ ಅಂತ ಹೇಳಿದ್ದೆ ನನಗೆ ಈ ಪತ್ರಿಕೆಗಳು. ಬರದೇ ಇದ್ದಾಗ ಅದರ ಬಗ್ಗೆ ಮತ್ತೆ ಒಂದು ರೀತಿಯ ಆಕ್ರೋಶ ಏನಾದರೂ ಹೇಳ್ತಿದ್ರು. ಇತ್ತೀಚೆಗೆ ಮೊನ್ನೆ ತಾನೇ ನಮ್ಮ ಒಂದು ವಾರಕ್ಕಿಂತ ಕಡಿಮೆ ನಮ್ಮ ರವೀಂದ್ರ ರೇಷ್ಮೆ ಅವರು ಕೂಡ ಅದ್ರ ಬಗ್ಗೆ ಹೇಳಿದರು, ಯಾತಕ್ಕೆ ಅವರಿಗೆ ಇದನ್ನು ಕೊಡಲಾಗ್ತಿಲ್ಲ ಅನ್ನೋ ರೀತಿ ಒಂಥರ ಜೋರು ಮಾಡಿದೆ ಅವರು ಒಂದು ಬರಹ ಬರೆದಿದ್ದರು. ಮತ್ತು ಸೊ ಅವರು ನಿನ್ನೆ ಫೋನ್ ಮಾಡಿದರು, ಅವರಿಗೂ ಹೇಳಿ ಬಂದಿದ್ದೆ, ಅವರಿಗೂ ಧನ್ಯವಾದಗಳನ್ನು ನಾನು ಕೊಟ್ಟಿದ್ದೇನೆ ಸರ್. ಎಸ್, ಇದಿಷ್ಟು ಹಿರಿಯ ನಟ ಅನಂತ್ ನಾಗ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿರಿಯ ನಟ ಅನಂತ್ ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯ ಗರಿ. ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದ್ದು ಬಹಳ ಖುಷಿಯಾಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಹಿರಿಯ ನಟ ಅನಂತ್ ನಾಗ್ ಮಾತನಾಡಿದ್ದಾರೆ. ಸುದೀಪ್, ರಿಷಬ್ ಶೆಟ್ಟಿ ಸೇರಿ ಹಲವರು ವಿಶ್ ಮಾಡಿದ್ರು. ಪ್ರಶಸ್ತಿ ಸಿಕ್ಕಿಲ್ಲ ಅಂತ 3 ವರ್ಷದ ಹಿಂದೆ ಅಭಿಯಾನ ಕೂಡ ನಡೆದು ಹೋಗಿತ್ತು. ಕೊನೆಗೂ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಹಿರಿಯ ನಟ ಅನಂತ್ ನಾಗ್ ಮಾತನಾಡಿದ್ದಾರೆ. ನಮ್ಮ ಜೊತೆ ಹಿರಿಯ ನಟ ಅನಂತ್ ನಾಗ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಒಂದು ಅತ್ಯುತ್ತಮ ಪ್ರಶಸ್ತಿ ನಿಮಗೆ ಸಿಕ್ಕಿದೆ, ಪದ್ಮಭೂಷಣ. ಏನು ಹೇಳ್ತೀರಿ ಸರ್, ಈ ಒಂದು ವಿಷಯನ ಹೇಗೆ ವ್ಯಕ್ತಪಡಿಸ್ತಾರೆ ಅಂತ? ಸಂತೋಷವಾಗಿದೆ. 3 ವರ್ಷದಿಂದ ನಮ್ಮ ಕನ್ನಡಿಗರು ನನಗೆ ಪದ್ಮ ಪ್ರಶಸ್ತಿ ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದರು. ಅದು 3 ವರ್ಷದ ಹಿಂದೆ ನಮ್ಮ ಪ್ರಧಾನಿಯವರು ಪ್ರಶಸ್ತಿ ಪ್ರದಾನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡೋದರಲ್ಲಿ ಜನರ ಪಾಲ್ಗೊಳ್ಳುವಿಕೆ ಬೇಕು ಅಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡಿಗರು ಸಾಮಾನ್ಯವಾಗಿ ಯಾರನ್ನು ಏನು ಕೇಳೋದಿಲ್ಲ, ಭಾಳ ಸ್ವಾಭಿಮಾನಿಗಳು. ಅದು ಬಂದಾಗ ಅದಕ್ಕೆ ಉತ್ತರವಾಗಿ ನನ್ನ ಹೆಸರು ಸೂಚನೆ ಮಾಡ್ತಾ ಬಂದಿದ್ದರು 3 ವರ್ಷದಿಂದ. ಅದು ಇವತ್ತು ಫಲಪ್ರದವಾಗಿದೆ. ಕರ್ನಾಟಕದಲ್ಲಿ ಸರ್ ಈಗ ನಿಮಗೆ 2ನೇ ವ್ಯಕ್ತಿಗೆ ಸರ್, ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಹಿಂದೆ ಸಿಕ್ಕಿತ್ತು ಒಂದು ಅವಾರ್ಡು, ಈಗ ನೆಕ್ಸ್ಟ್ ನಿಮಗೆ ಸರ್ ಅಂತ. ಹೌದು, ನಿಜ. ನಮಗೆ ಅನೇಕ ಸ್ನೇಹಿತರು ಅದನ್ನು ಹೇಳಿದರು. ಸಂತೋಷ. ಆದರೆ ಅದಕ್ಕೋಸ್ಕರವೇ ಇದು ನಾನು ನಮ್ಮ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತು ತಾಯಿ ಭುವನೇಶ್ವರಿಗೆ ಅರ್ಪಿಸೋದಕ್ಕೆ ಇಚ್ಛೆಪಡ್ತೇನೆ. ಸಾಕಷ್ಟು ಅಭಿಮಾನಿಗಳು ತುಂಬ ನಿಮಗೆ ಅಂದರೆ ತುಂಬ ಖುಷಿಯಾಗಿದೆ, ಅಭಿಮಾನಿಗಳು ವಿಶ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಅನೇಕ ಸ್ನೇಹಿತರು ಚಿತ್ರರಂಗದವರು. ನಟರ ಪೈಕಿ ರಿಷಬ್ ಶೆಟ್ಟಿ ಫೋನ್ ಮಾಡಿ ಹೇಳಿದ್ದಾರೆ, ಸುದೀಪ್ ಫೋನ್ ಮಾಡಿ ಹೇಳಿದ್ದಾರೆ ಸರ್. ಸರ್ ಈಗ ಡೆಲ್ಲಿಯಿಂದ ಕಾಲ್ ಮಾಡಿದ್ರೆ ಸರ್ ಇಲ್ಲ ಸ್ಟೇಟಿಂದ ಕಾಲ್ ಮಾಡಿ ತಿಳಿಸ್ತಾರೆ ಈ ಥರ ಅವಾರ್ಡ್ ಸಿಕ್ಕಿದಂತೆ ಸರ್? ಇದು ಈಗ ನಮ್ಮ ಇದು ಅದು ಡೆಲ್ಲಿಯಿಂದ ಅದು ಅವರು ರಿಲೀಸ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ ಪ್ರೆಸ್ಸಿಗೆ. ಹಾಗಾಗಿ ನಮಗೆ ಗೊತ್ತಾಗಿದ್ದು ಅದೇ ನಿನ್ನೆ ರಾತ್ರಿ ಇದು ಈ ಪ್ರಶಸ್ತಿಗಳು ಅದನ್ನು ಡಿಕ್ಲೇರ್ ಮಾಡಿದಾಗ ಆವಾಗ ನಮ್ಮ ವಿಜಯವಾಣಿ ಉದಯವಾಣಿ ಪತ್ರಿಕೆಯವರು ಫೋನ್ ಮಾಡಿ ನಿಮಗೆ ಪದ್ಮಭೂಷಣ ಬಂದಿದೆ ಅಂತ ಹೇಳಿದ್ದೆ ನನಗೆ ಈ ಪತ್ರಿಕೆಗಳು. ಬರದೇ ಇದ್ದಾಗ ಅದರ ಬಗ್ಗೆ ಮತ್ತೆ ಒಂದು ರೀತಿಯ ಆಕ್ರೋಶ ಏನಾದರೂ ಹೇಳ್ತಿದ್ರು. ಇತ್ತೀಚೆಗೆ ಮೊನ್ನೆ ತಾನೇ ನಮ್ಮ ಒಂದು ವಾರಕ್ಕಿಂತ ಕಡಿಮೆ ನಮ್ಮ ರವೀಂದ್ರ ರೇಷ್ಮೆ ಅವರು ಕೂಡ ಅದ್ರ ಬಗ್ಗೆ ಹೇಳಿದರು, ಯಾತಕ್ಕೆ ಅವರಿಗೆ ಇದನ್ನು ಕೊಡಲಾಗ್ತಿಲ್ಲ ಅನ್ನೋ ರೀತಿ ಒಂಥರ ಜೋರು ಮಾಡಿದೆ ಅವರು ಒಂದು ಬರಹ ಬರೆದಿದ್ದರು. ಮತ್ತು ಸೊ ಅವರು ನಿನ್ನೆ ಫೋನ್ ಮಾಡಿದರು, ಅವರಿಗೂ ಹೇಳಿ ಬಂದಿದ್ದೆ, ಅವರಿಗೂ ಧನ್ಯವಾದಗಳನ್ನು ನಾನು ಕೊಟ್ಟಿದ್ದೇನೆ ಸರ್. ಎಸ್, ಇದಿಷ್ಟು ಹಿರಿಯ ನಟ ಅನಂತ್ ನಾಗ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.